ಇದೇ ನೋಡಿ ಅವತ್ತಿನ ಕಾಲಕ್ಕೆ ಇಡೀ ಬ್ರಿಟಿಷ್ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದಂತ 7 ಅಡಿಯ ಅಜಾನುಭಾವು ಕಿತ್ತೂರಿನ ಕಿಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿರನಿದ್ರೆಗೆ ಜಾರಿದ ಜಾಗ. 1830 ಏಪ್ರಿಲ್ 8ಕ್ಕೆ ರಾಯಣ್ಣನನ್ನ ಬ್ರಿಟಿಷರು ವಂಚನೆಯಿಂದ ಸೆರೆ ಹಿಡಿತಾರೆ. ಅಲ್ಲಿ ನಡೆದಂತ ಗುಂಡಿನ ಚಕಮಕಿಯಲ್ಲಿ ರಾಯಣ್ಣನ ಅನೇಕ ಸಂಗಡಿಗರು ಜೀವ ಕಳ್ಕೊಂತಾರೆ. ರಾಯಣ್ಣ ಮತ್ತವನ ಉಳಿದ 12 ಜನ ಸಹಚರರನ್ನ ಬ್ರಿಟಿಷರು ನ್ಯಾಯಾಧೀಶ ಜೆ.ವಿ. ಅಂಡರ್ಸನ್ ನಾಯಕತ್ವದ ಧಾರವಾಡದ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಸುಮಾರು ದಿನಗಳ ಸುದೀರ್ಘ ಚರ್ಚೆಯ ನಂತರ ಅವರೆಲ್ಲರನ್ನ ದರೋಡೆಕೋರರು, ಕೊಲೆಗಡಕೋರು, ಸುಲಿಗೆಕೋರರು ಎಂದು ಪಟ್ಟ ಕಟ್ಟಿ ದಿನಾಂಕ 30 ಡಿಸೆಂಬರ್ 1830ಕ್ಕೆ ರಾಯಣ್ಣ ಸೇರಿದಂತೆ 6 ಜನರಿಗೆ ಗಲ್ಲು ಶಿಕ್ಷೆ, ಇನ್ನುಳಿದ 6 ಜನರಿಗೆ ಕರೀರ ಶಿಕ್ಷೆಗೆ ಗುರಿಪಡಿಸ್ತಾರೆ. ಇದನ್ನು ವಿರೋಧಿಸಿ ರಾಯಣ್ಣನ ಗೆಳೆಯ ಸಿದ್ದಿ ಜನಾಂಗದ ಗಜವೀರ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ. ಅವನನ್ನು ಸಹ ಆ ಕೆಂಬಣ್ಣದ ರಾಕ್ಷಸರು ಗುಂಡಿಕ್ಕಿ ಹತ್ಯೆಗೈತಾರೆ. ಕೋರ್ಟಿನ ತೀರ್ಪಿನಂತೆ 1831 ಜನವರಿ 26ಕ್ಕೆ ಮಲೆನಾಡಿನ ಸೆರಗಲ್ಲಿರುವ ಇಂದಿನ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದ ಹೊರವಲಯದಲ್ಲಿರುವಂತಹ ಆಲದ ಮರವೊಂದಕ್ಕೆ ಬಹಿರಂಗವಾಗಿ ಸುತ್ತಹಳ್ಳಿಯ ಜನರ ಮುಂದೆ ರಾಯಣ್ಣ ಮತ್ತವನ ಸಂಗಡಿಗರನ್ನ ಅವತ್ತು ಬ್ರಿಟಿಷರು ಗಲ್ಲಿಗೇರಿಸಿದ್ರು. ಅವರನ್ನ ನಂದಗಡದಲ್ಲೇ ಗಲ್ಲಿಗೇರಿಸೋಕೆ ಕಾರಣ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೆಚ್ಚಾಗಿ ಬಂಡಾಯ ಮಾಡಿದ್ದು ನಂದಗಡ ಸುತ್ತಮುತ್ತಲಿನ ಕಾಡುಗಳಲ್ಲಿ ಅವಿತುಕೊಂಡು ಮತ್ತವನ ಸಂಘಟನೆಯಲ್ಲಿ ಇಲ್ಲಿನ ಜನರೇ ಹೆಚ್ಚಾಗಿ ಭಾಗಿಯಾಗಿದ್ರು. ರಾಯಣ್ಣನನ್ನ ಗಲ್ಲಿಗೇರಿಸೋದನ್ನ ನೋಡಿ ಮತ್ತವರು ಯಾರೂ ಬಂಡಾಯ ಮಾಡಕೂಡದು ಅಂತ ಗಲ್ಲು ಕುಣಿಕೆ ಮೇಲೆ ನಿಂತವನ ಕಣ್ಣುಗಳು ಆ ಸಮಯಕ್ಕೂ ಕಿತ್ತೂರಿನ ಸ್ವರಾಜ್ಯಕ್ಕಾಗಿ ಚಡಪಡಿಸ್ತಾ ಇದ್ವು. ಬೀಸೋ ಗಾಳಿ ಕೂಡ ಸ್ತಬ್ಧವಾಗಿತ್ತು. ಆಕಾಶದಲ್ಲಿನ ಸೂರ್ಯ ತನ್ನ ಕೊನೆಯ ದರ್ಶನವನ್ನು ಮುಗಿಸಿದ್ದ. ಉತ್ತರ ಕರ್ನಾಟಕದ ಲಾವಣಿಗಳಲ್ಲಿ, ಜನಪದ ಹಾಡುಗಳಲ್ಲಿ ಉಲ್ಲೇಖಿಸಿದಂತೆ ಅವತ್ತು ರಾಯಣ್ಣನನ್ನ ನೋಡೋಕ್ ಬಂದವರ ಕಣ್ಣೀರ ಹನಿಯಿಂದ ಇಡೀ ನೆಲ ತೊಯ್ದಿತ್ತಂತೆ. ಅವರೆಲ್ಲರೂ ಸೇರಿ ರಾಯಣ್ಣನನ್ನ ಬ್ರಿಟಿಷರಿಂದ ಬಿಡಿಸ್ಕೋಬಹುದಿತ್ತೇನು. ಅವತ್ತು ಅವರನ್ನ ತಡೆ ಹಿಡಿದಿದ್ದು ಬ್ರಿಟಿಷರ ಗುಂಡಿನ ಭಯವೋ ಇಲ್ಲ ಅವರಲ್ಲಿನ ಒಗ್ಗಟ್ಟಿಲ್ಲದ ಮನಸ್ಸು, ಅದನ್ನ ಆ ದೇವರೇವಲ್ಲ. ಇಲ್ಲಿ ಇವತ್ತಿಗೂ ಜನ ಆ ವೀರನನ್ನ ದೇವರಂತೆ ಪೂಜಿಸ್ತಾರೆ. ಹೆಣ್ಮಕ್ಳು ಹುಟ್ಟಿದರೆ ನೀನಂತ ಮಗ ಹುಟ್ಲಿ ಅಂತ ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ಶರಗೊಡ್ಡಿ ಬೇಡ್ತಾರೆ.